ಎಲ್ಲರಿಗೂ ನಮಸ್ಕಾರ. ಈ ರಾಜಕೀಯ ನಾಯಕರು ತಮ್ಮಲ್ಲಾಗ್ತಕ್ಕಂಥ ಗುಂಪುಗಾರಿಕೆಯಿಂದಾಗಿ, ಆಂತರಿಕ ಕಚ್ಚಾಟದಿಂದಾಗಿ ಅಥವಾ ತಮ್ಮ ಒಂದು ವೈಯಕ್ತಿಕ ಪ್ರತಿಷ್ಠೆಗಾಗಿ, ತಮ್ಮಲ್ಲಾಗ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಂದಾಗಿ ಅಥವಾ ಒಂದು ಹಣದ ಆಸೆ, ಅಧಿಕಾರದ ಆಶೆಯಿಂದಾಗಿ ತಮ್ಮ ಒಂದು ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಪಕ್ಷಾಂತರಗೊಳ್ತಕ್ಕಂಥ ಪ್ರಕ್ರಿಯೆ ಅಂತಕ್ಕಂಥದ್ದು ಚಾಲ್ತಿಯಲ್ಲಿರುತ್ತದೆ. ಇದರಿಂದ ಈ ಒಂದು ರಾಜಕೀಯ ಅಸ್ಥಿರತೆ ಅಂತಕ್ಕಂಥದ್ದು ಉಂಟಾಗ್ತದೆ ಮತ್ತು ಒಂದು ಪ್ರಜೆಗಳ ಮತಕ್ಕೆ ಮೌಲ್ಯವಿಲ್ಲದಂತಾಗ್ತದೆ. ಸರ್ಕಾರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ. ಇದೊಂದು ರೀತಿ ಕುದುರೆ ವ್ಯಾಪಾರದ ರೀತಿ ಮಾರ್ಪಟ್ಟು ಬಿಟ್ಟಿರ್ತದೆ. ಇದರಿಂದ ಇದನ್ನು ಹೇಗಾದರೂ ಮಾಡಿ ನಿಯಂತ್ರಿಸಬೇಕು. ಇದರಿಂದ ಮುಂದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳ್ತಕ್ಕಂಥ ಈ ಒಂದು ರಾಷ್ಟ್ರಕ್ಕೆ ಮುಂದೆ ಒಂದು ತೊಡಕಾಗಿ ಪರಿಣಮಿಸಬಹುದು ಅಂತಕ್ಕಂಥದ್ದನ್ನು ಅರಿತುಕೊಂಡಿರ್ತಕ್ಕಂಥ ಆಗಿನ ಸರ್ಕಾರದ ನಾಯಕರಾಗಿರ್ತಕ್ಕಂತಹ ಪ್ರಧಾನಮಂತ್ರಿಯವರು ರಾಜೀವ್ ಗಾಂಧಿಯವರು 1985ರಲ್ಲಿ 52ನೇ ತಿದ್ದುಪಡಿಯನ್ನು ಅಸ್ತಿತ್ವಕ್ಕೆ ತರುವುದರ ಮೂಲಕ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಅಸ್ತಿತ್ವಕ್ಕೆ ತರ್ತಾರೆ. ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಅದರ ಅದು ಹೇಗೆ ಅಸ್ತಿತ್ವಕ್ಕೆ ಬಂತು, ಅದು ಅಸ್ತಿತ್ವಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣಗಳೇನು ಮತ್ತು ಅದರ ಮುಖ್ಯಾಂಶಗಳೇನು ಅಂತಕ್ಕಂಥದ್ದನ್ನು ಇಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಪಕ್ಷಾಂತರ ನಿಷೇಧ ಕಾಯ್ದೆಯ ಒಂದು ಅಡಿಯಲ್ಲಿ ಕೆಲವೊಂದಿಷ್ಟು ವಿಶೇಷ ನಿಯಮಗಳನ್ನು ಮತ್ತು ಯಾರ್ಯಾರು ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಅರ್ಹರಾಗುವುದಿಲ್ಲ, ಅನರ್ಹರು ಅಂತಕ್ಕಂಥದ್ದನ್ನು ಈ ಒಂದು ವಿಶೇಷ ನಿಯಮಗಳ ಅಡಿಯಲ್ಲಿ ಅಳವಡಿಸಿದ್ದಾರೆ. ಆ ಒಂದಿಷ್ಟು ವಿಶೇಷ ನಿಯಮಗಳೇನಪ್ಪ ಅಂತಂದರೆ, ಮೊದಲನೇದಾಗಿ ಒಟ್ಟಾರೆಯಾಗಿ ಒಂದು ಪಕ್ಷ ಇನ್ನೊಂದು ಪಕ್ಷದ ಜೊತೆ ವಿಲೀನವಾದರೆ, ಒಂದು ಪಕ್ಷ ಇನ್ನೊಂದು ಪಕ್ಷದ ಜೊತೆ ವಿಲೀನವಾದರೆ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಅನ್ವಯವಾಗುವುದಿಲ್ಲ. ಎರಡನೆಯದಾಗಿ, ಈ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಕೇಂದ್ರದಲ್ಲಿ ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ವಿಧಾನಸಭೆ ಆಗಿರ್ಬೋದು. ಇಲ್ಲಿ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಸಭಾಪತಿಯವರು, ಉಪಸಭಾಪತಿಯವರು ಇವರು ತಾವು ಆಯ್ಕೆಯಾಗಿ ಬಂದಿರತಕ್ಕಂಥ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ತಮ್ಮ ಮತವನ್ನು ಚಲಾಯಿಸಿದರೆ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಅನ್ವಯ ಆಗುವುದಿಲ್ಲ. ಮೂರನೇದಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಸದಸ್ಯತ್ವವನ್ನು ಕಳೆದುಕೊಂಡ ಯಾವುದೇ ಒಬ್ಬ ಸದಸ್ಯನು ಆ ಸ್ಪೀಕರ್ ಅವರ ಒಂದು ಆದೇಶದ ವಿರುದ್ಧ, ಸ್ಪೀಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಹೈಕೋರ್ಟಿನಲ್ಲಾಗಲಿ ಹೋರಾಡ್ತಕ್ಕಂಥ ಒಂದು ಅವಕಾಶವನ್ನು ಈ ಒಂದು ವಿಶೇಷ ನಿಯಮಗಳ ಅಡಿಯಲ್ಲಿ ಅವನು ಸದಸ್ಯನಿಗೆ ಕೆಲವೊಂದಿಷ್ಟು ಅವಕಾಶಗಳನ್ನು ಕೊಡಲಾಗಿದೆ. ಇದಿಷ್ಟು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಇರ್ತಕ್ಕಂಥ ವಿಶೇಷ ನಿಯಮಗಳು. ಇದು ಇದಿಷ್ಟು ವಿಡಿಯೋ ಆಗಿರ್ತದೆ. ಮುಂದಿನ ವಿಡಿಯೋದಲ್ಲಿ ಎಲ್ಲ ಸಿಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ.